ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣ ಇವತ್ತು ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ಅಂತ್ಯ ಆಗುತ್ತೆ. ಪ್ರಜ್ವಲ್ ರೇವಣ್ಣನ ಎಸ್ಐಟಿ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ. ಕಸ್ಟಡಿ ಅಂತ್ಯ ಹಿನ್ನೆಲೆ ಕೋರ್ಟ್ಗೆ ಎಸ್ಐಟಿ ಪ್ರಜ್ವಲ್ನ ಹಾಜರುಪಡಿಸುತ್ತೆ. 4ನೇ ಕೇಸ್ ಸಂಬಂಧ ಪ್ರಜ್ವಲ್ನ ಕಸ್ಟಡಿಗೆ ಪಡೆದಿತ್ತು ಎಸ್ಐಟಿ. ಈಗಾಗಲೇ 4 ಪ್ರಕರಣದ ತನಿಖೆಯನ್ನ ಎಸ್ಐಟಿ ಆಫೀಸರ್ಸ್ ನಡೆಸಿದ್ದಾರೆ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದಲ್ಲಿ ಪ್ರಜ್ವಲ್ಗೆ ಸಂಕಷ್ಟ ಎದುರಾಗ್ತಾ ಇದೆ. 4 ಕೇಸ್ನ ತನಿಖೆ ಎಸ್ಐಟಿ ಅಧಿಕಾರಿಗಳು ಸದ್ಯ ಪೂರ್ಣಗೊಳಿಸಿದ್ದಾರೆ. ಕಸ್ಟಡಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆ 4ನೇ ಕೇಸ್ ಸಂಬಂಧ ಪ್ರಜ್ವಲ್ನ ಕಸ್ಟಡಿಗೆ ಪಡ್ಕೊಳ್ಳಲಾಗಿತ್ತು. ಈಗ ಕಸ್ಟಡಿ ಅಂತ್ಯ ಆಗ್ತಿರೋದ್ರಿಂದ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನ ಹಾಜರುಪಡಿಸ್ತಾರೆ.